ನಿಮ್ಮ ಸ್ಟಿಚಿಂಗ್ ಮಿಷಿನ್ ತುಂಬಾ ಸೌಂಡ್ ಮಾಡ್ತಾ ಇದೆಯಾ? ಹೊಲಿಗೆ ಕರೆಕ್ಟಾಗಿ ಪ್ರಾಪರಾಗಿ ಬರ್ತಾ ಇಲ್ವಾ? ಸೊ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಹೇಳಿರೋ ಪ್ರತಿಯೊಂದು ಸ್ಟೆಪ್ನು ತಪ್ಪದೆ ಫಾಲೋ ಮಾಡಿ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಪ್ರಾಪರಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾವು ಮಿಷಿನ್ನ ಮೇಂಟೈನ್ ಮಾಡಬೇಕು, ಯಾವ ರೀತಿ ಆಯಿಲಿಂಗ್ ಮಾಡಬೇಕು, ಯಾವ ರೀತಿ ಕ್ಲೀನ್ ಮಾಡಬೇಕು, ಯಾವ ರೀತಿ ಮೇಂಟೈನ್ ಮಾಡಿದ್ರೆ ಯಾವ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ, ಯಾವ ರೀತಿ ಮೇಂಟೈನ್ ಮಾಡಿಲ್ಲ ಅಂದರೆ ಯಾವ ಪ್ರಾಬ್ಲಮ್ಸ್ ಬರುತ್ತೆ ಎಲ್ಲ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಯೂಸ್ ಮಾಡ್ತಿರೋದು ಮೆರಿಟ್ ಮಿಷಿನ್ಸ್. ನಿಮ್ಮದು ಇದೇ ರೀತಿ ಮೆರಿಟ್ ಮಿಷಿನ್ ಆಗಿದ್ದರೆ ಸೇಮ್ ನಾನು ಯಾವ ರೀತಿ ಮಾಡ್ತೀನಿ ಅದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಿ. ಬೇರೆ ಬ್ರ್ಯಾಂಡ್ ಮಿಷಿನ್ ಆಗಿದ್ರು ಸ್ವಲ್ಪ ಆಪ್ಷನ್ ಡಿಫ್ರೆನ್ಸ್ ಇರುತ್ತೆ, ನೋಡಿಕೊಂಡು ನೀವು ಮಾಡಬೇಕು. ಸೊ ಇವಾಗ ನಾನು ಈ ಸ್ಕ್ರೂನ ಓಪನ್ ಮಾಡಿ ಇಲ್ಲಿ ಏನು ಡಸ್ಟ್ ಇದೆ ಅದನ್ನೆಲ್ಲ ಒಂದು ಟಿಶ್ಯೂ ತೊಗೊಂಡು ಅಥವಾ ಒಂದು ಕ್ಲಾತ್ನ ತೊಗೊಂಡು ರಬ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೋಬೇಕು. ಸೊ ಆವಾಗ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ನೋಡಿ, ಇದು ಇನ್ಸೈಡಲ್ಲಿ ನಮಗೆ ಏನು ಎಕ್ಸಸ್ ಥ್ರೆಡ್ಸ್ ಇರುತ್ತೆ ಮತ್ತು ಡಸ್ಟೆಲ್ಲನೂ ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಸೊ ಇದರಿಂದ ನಮಗೆ ಸ್ಟಿಚ್ ಮಾಡುವಾಗ ತುಂಬಾ ನಾಯ್ಸಿಯಾಗಿರುತ್ತೆ ಆ್ಯಂಡ್ ಸ್ಟಿಚಿಂಗ್ ಪ್ರಾಬ್ಲಮ್ ರೈಸ್ ಆಗುತ್ತೆ. ಅಂದರೆ ನಾವು ಸ್ಟಿಚ್ ಮಾಡುವಾಗ ಹೊಲಿಗೆ ಬಿಚ್ಕೊಳ್ಳೋದು ಆ್ಯಂಡ್ ಕರೆಕ್ಟಾಗಿ ಪ್ರಾಪರಾಗಿ ನಮಗೆ ಸ್ಟಿಚಿಂಗ್ ಪ್ಲೇಸ್ ಆಗೋಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮೇಲ್ಗಡೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ, ಬ್ಯಾಕ್ ಸೈಡ್ ಕರೆಕ್ಟಾಗಿ ಬರೋದಿಲ್ಲ. ಈ ರೀತಿ ಇಶ್ಯೂಸ್ ರೈಸ್ ಆಗುತ್ತೆ. ನೋಡಿ, ಇಲ್ಲಿ ಥ್ರೆಡ್ಡು ಡಸ್ಟು ಎಲ್ಲ ಹೇಗೆ ಕೂತಿದೆ. ಈ ರೀತಿ ಇದ್ದರೆ ಮಿಷಿನು ಸ್ಟಿಚಿಂಗ್ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ಆ್ಯಂಡ್ ಅದು ಕರೆಕ್ಟಾಗಿ ಮೂವ್ ಮಾಡೋದಿಲ್ಲ, ತುಂಬ ನಾಯ್ಸಿಯಾಗಿರುತ್ತೆ. ಆಯಿಲಿಂಗ್ ಮೇನ್ ಇಂಪಾರ್ಟೆಂಟ್. ಆಯಿಲಿಂಗ್ ಚೆನ್ನಾಗಿ ಮಾಡಬೇಕು. ಆಯಿಲಿಂಗ್ ಮಾಡಿಲ್ಲ ಅಂತಂದರೆ ಮಿಷಿನ್ ತುಂಬ ನಾಯ್ಸಿಯಾಗಿರುತ್ತೆ. ಸೊ ಆಯಿಲಿಂಗ್ ನೀಟಾಗಿ ಇವಾಗ ಡೈಲಿ ನೀವು ಸ್ಟಿಚ್ ಮಾಡಾದಮೇಲೆ ನೈಟ್ ಮಲ್ಕೊಳ್ಳುವಾಗ ಒಂದ್ಸಲ ನೀಟಾಗಿ ಆಯಿಲ್ ಮಾಡಬೇಕು. ಯಾವ ರೀತಿ ಆಯಿಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಸ್ಕ್ರೂ ಡ್ರೈವರ್ನ ಇಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಆಯಿಲ್ ಮಾಡ್ಕೋಬೇಕು. ಆಯಿಲಿಂಗ್ ಮೇನ್ ಇಂಪಾರ್ಟೆಂಟು. ಸೊ ನಾನಿಲ್ಲಿ ಮೂವ್ ಮಾಡ್ತಾ ಮೇಲ್ಗಡೆ ಏನಿದೆ ಆ ಪೋರ್ಷನ್ಗೆ ಆಯಿಲ್ನ ಡ್ರಾಪ್ ಮಾಡ್ತಾಯಿದ್ದೀನಿ. ಈ ರೀತಿ ಒಳಗಡೆನೂ ಕೂಡ ಎಲ್ಲೆಲ್ಲಿ ಮೂಮೆಂಟ್ಸ್ ಇರುತ್ತೆ ಅಲ್ಲಿ ನೀಟಾಗಿ ಆಯಿಲ್ ಮಾಡಬೇಕು. ನೆಕ್ಸ್ಟ್ ಏನು ಥ್ರೆಡ್ ಲಾಕ್ ಇರುತ್ತೆ, ಈ ಲಾಕಲ್ಲೂ ಕೂಡ ನಮಗೆ ಥ್ರೆಡ್ಡು ಮೂವ್ ಆಗಲ್ಲ. ಏನಕ್ಕೆ ದಾರ ಪದೇ ಪದೇ ಕಟ್ಟಾಗುತ್ತೆ ಅಂದರೆ ಇಲ್ಲಿ ದಾರ ಸಿಗಾಕೊಂಡಿರುತ್ತೆ. ಈ ಹೋಲ್ ಏನಿದೆ ಇಲ್ಲಿ ದಾರ ಲಾಕ್ ಆಗಿರೋದ್ರಿಂದ ನಮಗೆ ಪದೇ ಪದೇ ದಾರ ಕಟ್ಟಾಗ್ತಾ ಇರುತ್ತೆ. ಅದು ಒಂದು ರೀಸನ್ ಆಗಿರುತ್ತೆ. ಇನ್ನೊಂದು ಸೂಜಿನ ಕರೆಕ್ಟಾಗಿ ನೀವು ಪ್ಲೇಸ್ ಮಾಡಿರೋದಿಲ್ಲ, ಅದರಿಂದನೂ ಕೂಡ ನಿಮಗೆ ದಾರ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ನೀವು ಚೆಕ್ ಮಾಡಿ. ಆ ರೀತಿ ಏನಾದರೂ ದಾರ ಸಿಗಾಕೊಂಡಿದ್ರೆ ನೀವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಏನು ಸ್ಕ್ರೂ ಇದೆ ಅದನ್ನು ಹೆಂಗಿತ್ತು ಹಂಗೆ ಪ್ಲೇಸ್ ಮಾಡಿ ಟೈಟ್ ಮಾಡಬೇಕು. ಇವಾಗ ಇದನ್ನು ಕ್ಲೀನ್ ಮಾಡುವಾಗ ದಾರ ಏನಿದೆ ಅದನ್ನು ರಿಮೂವ್ ಮಾಡಿರಬೇಕು. ಸೊ ನೋಡಿ, ಈ ಪಾರ್ಟ್ ಈ ರೀತಿ ಲಿಫ್ಟ್ ಮಾಡ್ಬೋದು. ಫಸ್ಟ್ ಏನೇನು ಡಸ್ಟ್ ಇದೆ ಅದನ್ನೆಲ್ಲ ನೀಟಾಗಿ ಒಂದು ಕ್ಲಾತ್ ಅಥವಾ ಟಿಶ್ಯೂ ಪೇಪರ್ ಇಟ್ಟು ನೀಟಾಗಿ ಫುಲ್ಲು ಕ್ಲೀನ್ ಮಾಡ್ಕೋಬೇಕು. ಡಸ್ಟ್ ಕೂಡ ಮೇನ್ ಥಿಂಗ್ ನಮ್ಮ ಮಿಷಿನ್ ಹಾಳಾಗೋದಕ್ಕೆ ಮೇನ್ ರೀಸನ್. ಅದು ಕೂಡ ನೋಡಿ ಎಷ್ಟು ಡಸ್ಟ್ ಇದೆ. ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫುಲ್ಲು ಎಲ್ಲ ಕಡೆನೂ ಫಸ್ಟು ಆಯಿಲ್ ಮಾಡಬೇಕು. ನೆಕ್ಸ್ಟು ಪ್ರಾಪರಾಗಿ ನಾನು ಯಾವ ರೀತಿ ಆಯಿಲ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಇಲ್ಲೆಲ್ಲೆಲ್ಲಿ ಸ್ಕ್ರೂ ಕಾಣಿಸ್ತಿದೆಯಲ್ಲ, ಸ್ಕ್ರೂಗೆಲ್ಲನೂ ನೀಟಾಗಿ ಆಯಿಲಿಂಗ್ ಮಾಡಬೇಕು. ಅದು ತುಕ್ಕಿಡಿಯೋದಕ್ಕೆ ನಾವು ಬಿಡಬಾರ್ದು. ಇವಾಗ ಮಿಷಿನ್ನ ಕೈಯಲ್ಲೇ ಮೂಮೆಂಟ್ ಮಾಡ್ತಾ ಎಲ್ಲೆಲ್ಲಿ ಮೂವ್ ಆಗುತ್ತೆ ನೋಡಿ, ಮೂವ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲೆಲ್ಲಿ ಮೂವ್ ಆಗುತ್ತೆ ಅಲ್ಲೆಲ್ಲನೂ ಅಲ್ಲಿ ತುದಿಯಲ್ಲಿ ನೀವು ಈ ರೀತಿ ಆಯಿಲಿಂಗ್ ಮಾಡಬೇಕು. ಯಾವುದೇ ರೀತಿ ತುಕ್ಕಿಡಿಯೋದಕ್ಕೆ ಬಿಡಬಾರ್ದು. ತುಕ್ಕಿಡಿಯೋದಕ್ಕೆ ಬಿಟ್ಟಾಗ ಮೂಮೆಂಟ್ಸ್ ಆಗೋದಿಲ್ಲ. ಆಯಿಲ್ ಮಾಡದೇ ಇರುವಾಗ ಮೇನ್ ಸೌಂಡ್ ರೈಸ್ ಆಗೋದೆ ಇಲ್ಲಿಂದ. ಆಯಿಲಿಂಗ್ ಮೇನ್ ಇಂಪಾರ್ಟೆಂಟು. ಸೊ ನಾವು ಆಯಿಲ್ ಮಾಡದೇ ಇರೋದ್ರಿಂದನೇ ಮಿಷಿನು ಸೌಂಡ್ ಬರೋದು. ಇವಾಗ ನಾವು ಮನುಷ್ಯರು, ನಾವು ಬದುಕೋದಕ್ಕೆ ಊಟ ಬೇಕು. ಸೊ ಊಟ ತಿನ್ನೋದ್ರಿಂದ ನಾವು ಬದುಕ್ತೀವಿ. ಹಾಗೆಯೇ ಇವಾಗ ಪ್ಲ್ಯಾಂಟ್ಸ್ಗಳಿಗೆ ನೀರು ಹಾಕ್ತೀವಿ. ನೀರು ಹಾಕೋದ್ರಿಂದ ಪ್ಲ್ಯಾಂಟ್ಸ್ಗಳು ಬದುಕುತ್ತೆ. ಹಾಗೆಯೇ ಮಿಷಿನ್ಗೆ ಊಟನೇ ಆಯಿಲ್. ಮೇಯ್ನ್ ಆಯಿಲಿಂಗಿಂದನೇ ಮಿಷಿನ್ನು ರನ್ ಆಗೋದು. ಸೊ ಆಯಿಲಿಂಗ್ ತುಂಬಾ ಇಂಪಾರ್ಟೆಂಟು. ಇವಾಗ ಬ್ಯಾಕ್ ಸೈಡ್ ಏನಿದೆ ಈ ಕ್ಯಾಪ್ನ ಓಪನ್ ಮಾಡಿ ನೀಟಾಗಿ ರಬ್ ಮಾಡಿಕೊಂಡು ಇಲ್ಲಿ ಕೂಡ ಬ್ಯಾಕ್ ಸೈಡ್ ಕೂಡ ನೀಟಾಗಿ ಆಯಿಲಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಆಯಿಲ್ ಏನು ಹೊರಗಡೆ ಬಂದಿದೆ ಅದನ್ನೆಲ್ಲ ನೀಟಾಗಿ ರಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಏನು ಸ್ಕ್ರೂ ಇದೆ ಅದನ್ನು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಇದು ಹೋಲ್ಸ್ ಕೊಟ್ಟಿರೋದೇ ಮೇಯ್ನು. ಅಲ್ಲಿ ಮಿಷಿನ್ ವರ್ಕ್ ಆಗೋದಕ್ಕೆ ಅಲ್ಲಿ ಆಯಿಲ್ ನೆಸಸರಿ. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಹೋಲ್ಸ್ನ ಕೊಟ್ಟಿರ್ತಾರೆ. ಆ ಹೋಲ್ಸ್ಗೆ ನೀವು ಪ್ರತಿ ದಿನಾನೂ ಈ ರೀತಿ ಆಯಿಲ್ ಮಾಡಬೇಕು. ಮಂತ್ಲಿ
ಪೂರ್ತಿ ನನ್ನ ಮಿಷಿನ್ಗೆ ಏನು ಆಯಿಲಿಂಗ್ ಹೇಳ್ಕೊಟ್ಟೆ, ಕ್ಲೀನಿಂಗ್ ಹೇಳ್ಕೊಟ್ಟೆ, ಮಂತ್ಲಿ ಒನ್ಸ್ ಮಾಡ್ಕೊಳ್ಳಿ. ಏನು ಹೋಲ್ಸ್ ಕಾಣಿಸ್ತಾ ಇದೆ ಅಲ್ಲಿ ಡೈಲಿ ಕೂಡ ನೀವು ಕಂಪ್ಲೀಟ್ ಆದಮೇಲೆ ನೈಟ್ ಟೈಮು ಆಯಿಲಿಂಗ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಯಾವುದೇ ರೀತಿ ಸೌಂಡ್ ಬರೋದಿಲ್ಲ, ಸ್ಮೂತಾಗಿ ವರ್ಕ್ ಆಗುತ್ತೆ, ಯಾವ ಥ್ರೆಡ್ಡು ಕೂಡ ಕಟ್ ಆಗೋದಿಲ್ಲ. ಈ ರೀತಿ ಮಿಷಿನ್ನ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಮಿಷಿನ್ ಕೂಡ ಬಳಕೆ ಬರುತ್ತೆ, ಈ ಪ್ರಾಬ್ಲಮ್ಸ್ ಏನೂ ಬರೋದಿಲ್ಲ. ನನ್ನ ಒಂದು ಸಜೆಷನ್ ಏನಂದರೆ, ನೀವು ಜಾಸ್ತಿ ಏನು ಸ್ಟಿಚ್ ಮಾಡಲ್ಲ ಅಂದರೆ ಮೋಟ್ರನ್ನ ಅಟ್ಯಾಚ್ ಮಾಡಿಸ್ಬೇಡಿ. ಮೋಟ್ರಿಂದನೂ ಕೂಡ ಮಿಷಿನ್ನು ಹಾಳಾಗುತ್ತೆ. ಮೋಟ್ರ್ ಹಾಕಿದ ತಕ್ಕಂಗೆ ನಾವು ಅದಕ್ಕೆ ಅದನ್ನು ರನ್ ಮಾಡಬೇಕು. ನಾವು ಜಾಸ್ತಿ ಸ್ಟಿಚ್ ಮಾಡಲ್ಲ ಅಂತಂದರೆ ಮೋಟ್ರ್ ನೆಸೆಸಿಟಿ ಇರಲ್ಲ. ಸೊ ಇದರಿಂದನೂ ಕೂಡ ಬೇಗ ಮಿಷಿನ್ ಹಾಳಾಗೋ ಸಾಧ್ಯತೆ ಜಾಸ್ತಿ ಇದೆ. ಐ ಹೋಪ್ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ. ಸೊ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಕಾಮೆಂಟಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.